ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್. ಒಂದಿನ ಚಂದ್ರಕಾಂತಂ ಶಾಪಿಂಗ್ಗೋಸ್ಕರ ಅಂತ ಮಾರ್ಕೆಟ್ಗೆ ಹೋಗ್ತಾಳೆ. ಅಲ್ಲಿ ಒಂದು ಕಳ್ಳ ಚಿಕ್ಕ ಮಗು ಹತ್ರ ಐಸ್ ಕ್ರೀಮ್ ಕಳ್ತನ ಮಾಡಿ ತಿಂತಾ ಇರ್ತಾನೆ. ಅದನ್ನ ನೋಡಿ ನಮ್ಮ ಚಂದ್ರಕಾಂತ ಅವನ ಹತ್ರ ಹೋಗಿ, ನಾಚಿಕೆ ಅಲ್ವೇನೋ ನಿನ್ಗೆ, ಚಿಕ್ಕ ಮಗು ಹತ್ರ ಐಸ್ ಕ್ರೀಮ್ ಕಳ್ತನ ಮಾಡಿ ತಿಂತೀಯ? ನಿಂದು ಒಂದ್ ಬದುಕೇನಾ? ಬುಜ್ಜುಕ್ಕಿ ಬುಜ್ಜುಕ್ಕಿ, ಸಾರಿ ರೀ, ನಾ ಜಸ್ಟ್ ಟೇಸ್ಟ್ ಮಾಡಿದ್ದು ಅಷ್ಟೇ. ಬುಜ್ಕಿ ಬುಜ್ಕಿನ ಈ ಮಾತು ಎಲ್ಲೋ ಕೇಳ್ದಂಗಿದ್ಯೆ. ಬುಜ್ಜುಕ್ಕಿ ಬುಜ್ಜುಕ್ಕಿ ಅಕ್ಕ, ನಾನಕ್ಕ ಅವತಾರನು ಕಂಡಿಡ್ದಿಲ್ವಾ? ಏನ್ ಫ್ರೆಂಡ್ಸ್, ನೀವ್ ಸಹ ನನ್ನನ್ ಕಂಡಿಡ್ದಿಲ್ವಾ? ಆದ್ರೆ ಕೆಳಗಿರೋ ಲಿಂಕ್ ಕ್ಲಿಕ್ ಮಾಡಿ ನಾನಿರೋ ವಿಡಿಯೋನ ನೋಡ್ಬಿಟ್ಟು ನಾನ್ ಯಾರಂತ ಕಂಡಿಡೀರಿ. ಜ್ಞಾಪಕ ಬಂತು. ಹೆಂಗಿದ್ಯೋ ತಮ್ಮ? ಹೆಂಗಿದ್ಯಾ ಅಂದ್ರೆ ಏನ್ ಹೇಳೋದಕ್ಕ, ಟೈಮೇ ಸರಿ ಇಲ್ಲ ಅಕ್ಕ. ಪೆಟ್ರೋಲ್ ಕಾಸ್ಟ್ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲಾರು ಅವ್ರ ಗಾಡಿ ಪೆಟ್ರೋಲ್ ಟ್ಯಾಂಕ್ಗೆ ಲಾಕ್ ಹಾಕಿಡ್ತಿದ್ದಾರೆ. ಏನ್ ಮಾಡೋದ್ ಹೇಳಕ್ಕ, ಚಿಕ್ಕ ಚಿಕ್ಕ ಕಳ್ತನ ಮಾಡ್ಕೊಂಡು ಹೆಂಗೋ ಬದುಕ್ತಿದೀನಿ. ಆದ್ರೆ ಅಕ್ಕ, ಪೆಟ್ರೋಲ್ ಮಾತ್ರ ಒಳ್ಳೆ ಡಿಮ್ಯಾಂಡ್ ಅಲ್ಲಿದೆ. ಒಂದೇ ಒಂದ್ ಟ್ಯಾಂಕ್ ಪೆಟ್ರೋಲ್ ಹೆಂಗಾದ್ರೂ ಮಾರಿದ್ರೆ ಒಳ್ಳೆ ದುಡ್ಡು ಬರುತ್ತಕ್ಕ. ನಿಜವಾಗ್ಲೂನಾ? ಏನು ಹೇಳ್ತಿದ್ಯಾ? ಆಯ್ತು, ಹಾಗಾದ್ರೆ ದಿನ ನಾನು ಒಂದ್ ಟ್ಯಾಂಕ್ ಫುಲ್ ಆಗಿ ಪೆಟ್ರೋಲ್ ಕೊಡ್ತೀನಿ. ಎಷ್ಟಕ್ ಮಾರ್ತೀಯಾ? ನನಗೆಷ್ಟ್ ಕೊಡ್ತೀಯಾ? ನೀನಾದ್ರೆ ಕೊಡಕ್ಕ, ನಾನು ಒಂದ್ ವಾರದೊಳಗಡೆ ನಿನ್ ಕೈಯಲ್ಲಿ ಕೋಟಿ ಕೋಟಿ ದುಡ್ಡಿಡ್ತೀನಿ. ಅದನ್ ಕೇಳಿಸ್ಕೊಂಡು ಚಂದ್ರಕಾಂತಂ ಎಷ್ಟೋ ಖುಷಿ ಆಗ್ತಾಳೆ. ತಕ್ಷಣ ಆ ಕಳ್ಳನ್ ಕರ್ಕೊಂಡು ಅವ್ರ ಮನೆಗ್ ಹೋಗ್ತಾಳೆ. ಹೋಗಿ ಬಿಸಿ ಬಿಸಿಯಾಗಿ ಬಜ್ಜಿ, ಸಮೋಸ, ಟೀ ಎಲ್ಲಾ ಮಾಡಿ ಜೀನಿನ ಕರೀತಾಳೆ. ಸಮೋಸ, ಮೆಣಸಿನ್ಕಾಯಿ ಬಜ್ಜಿ ವಾಸನೆಗೆ ಜೀನಿ ಆಚೆ ಬರ್ತಾನೆ. ಚಂದ್ರಕಾಂತ ಜೀನಿ ಹತ್ರ ಹಿಂಗಂತಾಳೆ, ಬಜ್ಜಿ ಬೇಕಾ ಜೀನಿ ತಮ್ಮ? ಮೊದಲು ನಿನ್ಗೇನ್ ಬೇಕೋ ಹೇಳಕ್ಕ, ಸುಮ್ನೆ ನೀನ್ ಇದೆಲ್ಲ ಮಾಡಲ್ಲ ಅಲ್ವಾ? ಈ ಲೋಕದಲ್ಲಿ ನನ್ನನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿರೋದು ನೀನೊಬ್ನೇ. ಆಯ್ತು, ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ. ನನ್ಗೆ ನೀನೊಂದ್ ಸಹಾಯ ಮಾಡ್ಬೇಕು. ಮಾಡಿದ್ರೆ ದಿನ ಬೆಳಗ್ಗೆ ಸಾಯಂಕಾಲ ಇದೇ ತರ ಸಮೋಸ, ಬಜ್ಜಿ ಎಲ್ಲ ಮಾಡ್ಕೊಡ್ತೀನಿ. ಏನಕ್ಕ ಸಹಾಯ? ಹಂಗಂತ ಕೇಳ್ತಾನೆ. ಅದಕ್ಕೆ ಅವತಾರ್ ಮತ್ತೆ ಚಂದ್ರಕಾಂತ ನಡೆದಿದ್ ವಿಷಯ ಎಲ್ಲ ಅವನತ್ರ ಹೇಳ್ತಾರೆ. ಆಮೇಲೆ ಜೀನಿ ಒಂದ್ ಪೆಟ್ರೋಲ್ ಟ್ಯಾಂಕ್ ನ ತಯಾರಿ ಮಾಡಿ ಚಂದ್ರಕಾಂತ ಹತ್ರ ಹೀಗಂತಾನೆ, ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್. ಅವತಾರ್ ಮತ್ತೆ ಚಂದ್ರಕಾಂತ ಶಾಕ್ ಆಗ್ತಾರೆ. ಬುಜ್ಜುಕ್ಕಿ ಬುಜ್ಜುಕ್ಕಿ, ಏನಿದು ಇಷ್ಟು ಚಿಕ್ಕದಾಗಿದೆ? ಚಿಕ್ಕದಾಗಿದೆ ಅಂತ ಡೌಟ್ ಪಡ್ಬೇಡಿ. ಇದನ್ ತಗೊಂಡೋಗಿ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಹತ್ರ ಇಡಿ. ಇದು ಅವ್ರಿಗೆ ಗೊತ್ತಿಲ್ದೆ ಎಲ್ಲ ಪೆಟ್ರೋಲ್ ತೆಗ್ದ್ಬಿಡುತ್ತೆ. ಆಮೇಲೆ ಇದು ಚಿಕ್ಕದೇ ಅಲ್ವಾ, ಅದಕ್ಕೆ ಈಸಿಯಾಗಿ ಬೇರೆ ಜಾಗ ತಗೊಂಡ್ ಹೋಗಿ. ಅಲ್ಲಿಗೋಗಿ ನಾನು ಹೇಳೋ ಮಂತ್ರ ನೀವ್ ಹೇಳಿದ್ರೆ ಆದಷ್ಟು ಗದೆ ದೊಡ್ಡದಾಗ್ ಬದ್ಲಾಗತ್ತೆ. ಆಗ ಈ ಪೆಟ್ರೋಲ್ ನ ತಗೊಂಡು ನೀವು ಮಾರ್ಕೋಬಹುದು. ಅದನ್ ಕೇಳಿದ ಅವತಾರ ಮತ್ತು ಚಂದ್ರಕಾಂತಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಜೀನಿ ಹೇಳ್ದಂಗೆ ಆ ಮಂತ್ರನ ಅವತಾರ್ಗೆ ಹೇಳುತ್ತೆ. ಹಂಗೆ ಅವರಿಬ್ರು ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಸಹಾಯದಿಂದ ಚೆನ್ನಾಗ್ ದುಡ್ಡು ಸಂಪಾದನೆ ಮಾಡ್ತಾರೆ. ಇನ್ನೊಂದ್ ಕಡೆ ಪೆಟ್ರೋಲ್ ಬಂಕ್ ಓನರ್ಗಳು ಏನಾಗ್ತಿದ್ಯೋ, ಹೆಂಗ್ ಕಳ್ತನ ಆಗ್ತಿದ್ಯೋ ತಿಳಿದೆ ಹೋಗಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಪಾಪ ಪೊಲೀಸ್ ಅವ್ರು ಕೂಡ ಏನು ಅರ್ಥ ಆಗಿಲ್ಲ. ಆಗ ಏನು ಮಾಡಕ್ಕಾಗ್ದೆ ಬಂಕ್ ಓನರ್ಸ್ ಎಲ್ಲಾರು ಸೂರ್ಯಕಾಂತ ಹತ್ರ ಹೋಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ ಕೇಳದಕ್ ಹೋಗ್ತಾರೆ. ಅಮ್ಮ, ದಿನ ನಮ್ ಪೆಟ್ರೋಲ್ ಬ್ಯಾಂಕ್ ಇಂದ ಪೆಟ್ರೋಲ್ ಖಾಲಿ ಆಗ್ತಿದೆ ಅಮ್ಮ, ನೀವೇ ಏನೊಂದ್ ಮಾಡ್ಬೇಕಮ್ಮ. ಹಂಗಂತ ಕೇಳ್ತಾ ಕಷ್ಟ ಪಡ್ತಿರ್ತಾರೆ. ಅವ್ರ ಕಷ್ಟ ಕೇಳಕ್ಕಾಗ್ದೆ ಸೂರ್ಯಕಾಂತ ಕಣ್ ಮುಚ್ಕೊಂಡು ಅವಳ ಮ್ಯಾಜಿಕಲ್ ಪವರ್ ಇಂದ ನಡೆದಿದ್ದೆಲ್ಲ ನೋಡ್ತಾಳೆ. ನಡೆದಿದ್ದೆಲ್ಲ ಸೂರ್ಯಕಾಂತಾಗಿ ಕಾಣಿಸುತ್ತೆ. ಇದೆಲ್ಲ ಚಂದ್ರಕಾಂತ ಕೆಲ್ಸ ಅಂತ ತಿಳಿದ ಸೂರ್ಯಕಾಂತ ಮನಸ್ಸಲ್ಲಿ, ಏನೇ ನನ್ನ ಅತಿ ಆಸೆ ಸೊಸೆ, ದುಡ್ಡುಗೋಸ್ಕರ ಕಳ್ತನೂ ಮಾಡ್ತೀಯಾ? ಹೇಳ್ತೀನಿ ನಿನ್ ಕತೆ. ಬಂಕ್ ಓನರ್ ಹತ್ರ ಏನ್ ನಡೀತೋ ನನ್ಗೆಲ್ಲ ಚೆನ್ನಾಗ್ ತಿಳಿತು. ನೀವು ಏನ್ ಚಿಂತೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ ಹಂಗಂತ ಹೇಳಿ ಅವಳನ್ನ ಕಳ್ಸ್ಬಿಡ್ತಾಳೆ. ಅವಳ ಮ್ಯಾಜಿಕಲ್ ಪವರ್ ಇಂದ ಮ್ಯಾಜಿಕಲ್ ಪೆಟ್ರೋಲ್ ಟ್ಯಾಂಕ್ ಅಲ್ಲಿರುವ ಪೆಟ್ರೋಲ್ ಎಲ್ಲ ತೆಗೆದುಬಿಟ್ಟು ಬಂಕ್ ಅಲ್ಲಿ ಹಾಕ್ತಾಳೆ. ಖಾಲಿಯಾಗಿರುವ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರೆಲ್ಲ ತುಂಬಿಸ್ತಾಳೆ. ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿದ್ ಪೆಟ್ರೋಲ್ ಎಲ್ಲ ಮತ್ತೆ ಸಿಕ್ಕಿದ್ದಕ್ಕೆ ಬಂಕ್ ಓನರ್ಗಳು ತುಂಬಾ ಸಂತೋಷ ಪಡ್ತಾರೆ.
ಸ್ವಲ್ಪ ದೂರದಲ್ಲಿ ಚಂದ್ರಕಾಂತ ಮತ್ತೆ ಆ ಕಳ್ಳ ಎಲ್ಲಾರ ಹತ್ರ ದುಡ್ಡು ತಗೊಂಡು ಅವರ ಪೆಟ್ರೋಲ್ ಟ್ಯಾಂಕ್ ಎಲ್ಲ ತುಂಬಿಸ್ತಿರ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಅದು ಪೆಟ್ರೋಲ್ ಅಲ್ಲ ನೀರು ಅಂತ. ಹಂಗೆ ಪೆಟ್ರೋಲ್ ಬದಲಾಗಿ ನೀರಿರೋದ್ರಿಂದ ಜನರ ಇಂಜಿನ್ ಅಲ್ಲೇ ಕೆಟ್ಟೋಗಿ ನಿಂತೋಗ್ಬಿಡುತ್ತೆ. ಜನ ಎಲ್ಲ ಕೋಪದಿಂದ ಅವ್ರಿಬ್ಬರನ್ನ ಚೆನ್ನಾಗಿ ಬೈತಾ ಇರ್ತಾರೆ. ಏನೋ ಪೆಟ್ರೋಲ್ ಬದಲಾಗಿ ನೀರ್ ಹಾಕ್ತಿದೀಯೇನೋ, ನಮ್ ಗಾಡಿ ಎಲ್ಲ ಕೆಟ್ಟೋಯ್ತಲ್ವೇನೋ? ಪೆಟ್ರೋಲ್ ಟ್ಯಾಂಕ್ ಇಲ್ದೆ ನೀವ್ ಇದ್ರಿಂದ ತುಂಬಿಸ್ತಿದ್ದೀರಾ ಅಂದ್ರೆ ನಾನು ಅರ್ಥ ಮಾಡ್ಕೋಬೇಕಿತ್ತು. ಇದ್ರಲ್ಲಿ ಏನೋ ಬೋಗಸ್ ಇದೆ ಅಂತ. ಎಷ್ಟ್ ಕಾಸ್ಟ್ಲಿ ಬೈಕ್ ಕೆಡಿಸ್ದಿರಲ್ವೋ ನೀವು ನಿಮ್ಮನ್ನ. ಅವರ ವಾಹನಗಳನ್ನೆಲ್ಲ ಕೆಡಿಸಿದ್ದಕ್ಕೆ ಕೋಪದಿಂದ ಅವ್ರನ್ನ ಓಡಿಯಕ್ ಹೋಗ್ತಾರೆ. ಅದರಿಂದ ಭಯ ಪಟ್ಟಿದ ಚಂದ್ರಕಾಂತಂ ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಗಟ್ಟಿಯಾಗಿ ಕಿರ್ಚ್ತಾಳೆ. ಏನಪ್ಪ ಹಿಂಗಾಯ್ತಲ್ವಾ? ಅಯ್ಯೋ ಈಗ ಏನ್ ಮಾಡೋದು? ಇವರೆಲ್ಲ ಹೊಡಿತಾರೇನೋ. ಅಯ್ಯೋ ದೇವ್ರೆ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅತ್ತೇನ್ ಕರಿಬೇಕಾಗಿರೋದೆ ಅತ್ತಿಯಮ್ಮ. ಆಗ ಸೂರ್ಯಕಾಂತ ಅಲ್ಲಿಗ್ ಬಂದು ಏನು ಗೊತ್ತಿಲ್ದೇ ಇರೋ ಅವ್ರ ತರ ಏನಾಯ್ತು ಅಂತ ಕೇಳ್ತಾರೆ. ಅದ್ರಿಂದ ಭಯ ಬಿದ್ದಿರುವ ಚಂದ್ರಕಾಂತ ಮತ್ತೆ ಅವತಾರ್ ಎಲ್ಲಾ ವಿಷಯ ಹೇಳ್ತಾರೆ. ಸೂರ್ಯಕಾಂತ ಅವಳ ಮ್ಯಾಜಿಕಲ್ ಪವರ್ ಇಂದ ಅವ್ರ ಗಾಡಿ ಎಲ್ಲಾನು ಸರಿ ಮಾಡಿ ಇವರಿಬ್ಬರಿಗೂ ಚೆನ್ನಾಗಿ ಬುದ್ಧಿ ಹೇಳಿ ಅವರಿಬ್ಬರ ಹತ್ರ ಇಂದ ಪೆಟ್ರೋಲ್ ತಗೊಂಡಿದ್ ಎಲ್ಲಾರ್ಗೂ ದುಡ್ಡನ್ನ ವಾಪಸ್ ಕೊಡ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಅದರಿಂದ ಪೆಟ್ರೋಲ್ ಬಂಕ್ ಓನರ್ಸ್, ಕಸ್ಟಮರ್ಸ್ ಎಲ್ಲಾರು ಎಷ್ಟೋ ಸಂತೋಷದಿಂದ ಸೂರ್ಯಕಾಂತಗೆ ಥ್ಯಾಂಕ್ಸ್ ಹೇಳ್ತಾರೆ. ಸೂರ್ಯಕಾಂತ ಅವರಿಬ್ಬರನ್ನ ಗಟ್ಟಿಯಾಗಿ ಬೈದು 1 ಅವರ್ ಇಬ್ಬರಿಗೂ ಲೆಕ್ಚರ್ ಕೊಡ್ತಾಳೆ. ಅದರಿಂದ ಅವತಾರ್ ಮತ್ತೆ ಚಂದ್ರಕಾಂತ ಕಷ್ಟ ಪಡ್ತಾ ಮನೆಗೆ ಹೋಗ್ತಾ ಇರ್ತಾರೆ. ಚಂದ್ರಕಾಂತ ಅವತಾರ್ ಹತ್ರ ಚೆನ್ನಾಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಿದ್ವಿ, ಪ್ಲಾನ್ ಎಲ್ಲ ರಿವರ್ಸ್ ಆಯ್ತು. ಇದೆಲ್ಲ ಆ ಮ್ಯಾಜಿಕ್ ಪೆಟ್ರೋಲ್ ಟ್ಯಾಂಕ್ ಒಳಗಡೆ ನೀರ್ ಬಂದಿದ್ದಕ್ಕಾಗಿದ್ದಕ್ಕ. ಇಷ್ಟಕ್ಕೂ ಆ ನೀರ್ ಹೆಂಗ್ ಬಂತಕ್ಕ ಹಂಗಂತ ಅನ್ಕೊಂಡೋಗಿ ಇಬ್ರು ಜೀನಿ ಹತ್ರ ಕೇಳ್ತಾರೆ. ಅದ್ರಿಂದ ಜೀನಿ ನಡೆದಿದ್ ಎಲ್ಲಾನು ಅವರಿಬ್ಬರಿಗೆ ಕಣ್ ಮುಂದೆ ಟೆಲಿಕಾಸ್ಟ್ ಮಾಡಿ ತೋರಿಸ್ತಾನೆ. ಆಮೇಲೆ ಅದನ್ನ ನೋಡಿದ ಚಂದ್ರಕಾಂತ, ಅಮ್ಮ ಅತ್ತಿಯಮ್ಮ ಇದೆಲ್ಲ ನಿನ್ ಕೆಲ್ಸನಾ? ಛೀ, ನೀನು ಬದ್ಲಾಗಲ್ಲ, ನಾನು ಬದ್ಲಾಗಲ್ಲ, ಛೀ ಛೀ.